ಹೆಂಗ್ ಕಾಣಿಸ್ತಾಳು ಇವಳು? ನಗಡೆ ಸ್ವಲ್ಪ. ಸೊ ಅಲ್ಲಿ ನಮ್ಮಪ್ಪ ನನಗೆ ಬೈತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ನಮ್ಮ ಅಜ್ಜಿ ತಂಗಿ ಅಕ್ಕಂದಿರೋ ಇವ್ರೆ ಇಲ್ಲಿ ಬಂದವ್ರು ನೋಡಿ, ಕಳ್ರುಗಳು. ಓನರ್ ಬರಷ್ಟಿಗೆ ಸ್ವಲ್ಪ ಕಿತ್ಕೊಂಡ್ಬಿಡೋಣ. ಯಾಕಪ್ಪ ಇಷ್ಟೊತ್ತು ಮಾಡ್ತಾರೆ? ಅವಳು ಬ್ಲಾಕ್ ಮಾಡ್ತಾಳೆ. ಬ್ಲಾಕ್ ನಮ್ಮ ಸುಚಿ, ನಮ್ಮ ಅಕ್ಕ ಅಂದ್ರೆ ನಮ್ಮ ಅಮ್ಮನ ತಂಗಿ, ನನ್ನ ತಮ್ಮ, ನಮ್ಮ ಅಪ್ಪನ ತಂಗಿ. ಇಲ್ಲ, ನಿಮ್ಮ ಅಮ್ಮನ ತಂಗಿ. ನಮ್ಮ ಅಪ್ಪನ ತಂಗಿ ನಮ್ಮ ಅತ್ತೆ ಅಂತೆ. ಯಾವತ್ತು ಚುರುಮುರಿ ನನ್ನ ವ್ಲಾಗ್ ನೋಡ್ತಿದ್ದಾಳೆ. ಸೊ ಜಸ್ಟ್ ಇವಾಗ ಬಂದಿದ್ದಾರೆ ಚಿಕ್ಕಮ್ಮ ನಮ್ಮ ಮಾಯ. ಸೊ ನಮ್ಮ ಚಿಕ್ಕಮ್ಮ ಅಂತೂ ಫುಲ್ ಬೇಜಾರಾಗ್ಬಿಟ್ಟಿದ್ರು. ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿಗಳೇ ಅಲ್ವಾ, ಮದುವೆ ಇದ್ದಿದ್ದು ನಾನು ಬಂದಿಲ್ಲ ಅಂತ ಫೈನಲಿ ಬಂದಿದ್ದಾರೆ. ನಿನ್ನೆ ನಮ್ಮ ಡ್ಯಾಡಿ ಬಂದ್ರು. ಡ್ಯಾಡಿ ಜೊತೆ ಮಮ್ಮಿ ಬರ್ಬೇಕಿತ್ತು, ಅಮ್ಮ ಬರಲ್ಲ ಅಂತಂದ್ರು. ಬೆಳಗ್ಗೆ ಇವರೆಲ್ಲ ಬಂದಿದ್ದು ನೋಡ್ಬಿಟ್ಟು ಮಮ್ಮಿಗೂ ಬರ್ಬೇಕು ಅಂತ ಕೆಲಸ ಮುಗಿಸ್ಕೊಂಡು ಬಂದು ನಾಳೆ ಒಂದಿನ ಎಂಜಾಯ್ ಮಾಡ್ಕೊಂಡು ನಾಳೆನೇ ಹೋಗ್ತೀವಿ. ಇಲ್ಲೊಂದು ಗಣೇಶ ಬತ್ತಿದೆ ಅಂತೆ. ಇದು ನಮ್ಮ ಪ್ರಮುಖ ಬಡಾವಣೆ ಗಣೇಶನೇ ಓಡ ಲೈಟೇ ಕಾಣಿಸ್ತೈತಪ್ಪ. ಇವೆಲ್ಲ ನನ್ನ ಸಿಸಿ ಅಂದ್ರು. ಹಾಯ್ ಅಂದಿ. ನಿನ್ನ ಹೆಸರೇನು? ಎಲ್ಲರೂ ಕೂಡ ನಮ್ಮ ಮಾವು ಮಕ್ಕಳು ಅಮ್ಮನ ಮಕ್ಕಳು ಆಗ್ಬೇಕು. ಎದ್ದು ಕಂಡ್ಬಿಟ್ಟೆ. ಎದ್ದ ತಕ್ಷಣ ಚಾಕ್ಲೇಟ್ ತಂದು ಕೊಟ್ಟಿದ್ದಾನೆ. ಕಂಡ್ಬಿಟ್ಟಿದ ತಕ್ಷಣ ಇವನೇ ಕಾಣಿಸ್ತಾನೆ. ಮನೆ ಬಾಕ್ಲಿಗೆ ಚಾಕ್ಲೇಟ್ ತೊಗೊಂಬಂದ್ಬಿಟ್ಟು. ಸತ್ಯ ನಮ್ಮ ಅಮ್ಮನ ತಮ್ಮನ ಮಗ. ನನಗೆ ಮಾವನ ಮಗ ಏನೋ ಆಗಬೇಕು. ನಾನು ಇದೇ ಪ್ಲೇಸಲ್ಲಿ ಈ ಕಡೆ ಒಂದು ಇಟ್ಕೆ, ಈ ಕಡೆ ಒಂದು ಕಲ್ಲು, ಆ ಕಡೆ ಒಂದು ಕಲ್ಲು ಇಟ್ಕೆ, ಮಧ್ಯದಲ್ಲಿ ಏನೋ ಶೀಟ್ ಹಾಕ್ಬಿಟ್ಟು ಕಲ್ಲಿಟ್ಬಿಟ್ಟು ಗಣಪತಿ ಅಂತ ಪೂಜೆ ಮಾಡ್ತಿದ್ದೆ ಇದೇ ಜಾಗದಲ್ಲಿ. ಇವತ್ತು ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತಿದ್ದೆ. ಪೂಜೆ ಮಾಡಿ ಪ್ರಸಾದನೂ ಕೂಡ ಹಂಚ್ತಾ ಇದ್ದೆ ಇದೇ ಜಾಗದಲ್ಲಿ. ನೆನಪುಗಳು ತುಂಬ ಕಾಡುತ್ತೆ ಗಣಪತಿ ಹಬ್ಬದ. ಗಣಪತಿ ಹಬ್ಬ ಅಂದರೆ ಇಷ್ಟ, ಬಟ್ ಗಣಪತಿ ಹಬ್ಬದ ನಮ್ಮ ಊರು ನೆನೆಸ್ಕೊಂಡು ಖುಷಿ ಆಗ್ತಿತ್ತು. ಬಟ್ ಗೊತ್ತಿಲ್ಲ. ಬಟ್ ಈ ಮನೇಲಿ ನಾವು ಇವಾಗ ಯಾರು ಇರಲ್ಲ. ಅವಾಗವಾಗ ಬಂದು ಹಬ್ಬದ ಸಂಜೆ ಬಿಟ್ಕೊಂಡೆ. ಮನಿಕೋ ಟೈಮಲ್ಲಿ ನೀನು ಬಿಟ್ಕೊಂಡಿಲ್ವಾ? ಹಬ್ಬದಲ್ಲೂ ಬಿಟ್ಕೊಂಡಿಲ್ಲ ನಾನು. ಹಬ್ಬದಲ್ಲಿ ಅಷ್ಟು ಕೆಲಸ ಇತ್ತು. ನಾನು ಸಂಜೆ ನಮ್ಮ ಮಾಯ ಇಬ್ರು ಮಾಡಿಸ್ಕೊಳಕ್ಕೆ ಅಳ್ತಾ ಇದ್ದಾಳೆ. ಮೂಗೆಲ್ಲ ರೆಡ್ ಆಗೋಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಮದುವೆ ಆಯಿತು. ಇವತ್ತು ಕರ್ನಾರ ಇಟ್ಕೊಂಡಿದ್ದಾರೆ. ಇವತ್ತೇ ಇಟ್ಕೊಂಡಿದ್ದಾರೆ, ಟೈಮ್ ಕೊಟ್ಟಿಲ್ಲ. ಸೊ ನಾವೆಲ್ಲ ಹೋಗ್ತಾ ಇದ್ದೋ. ಸೊ ಇವತ್ತೇ ಕರ್ನಾರ ಅಂದಿದ್ದಕ್ಕೆ ಇಲ್ಲೇ ಉಳ್ಕೊಂಡೆ ನೆಕ್ಸ್ಟ್ ಆಗಿ. ಸೊ ಇವಾಗ ನಮ್ಮ ಊರು ಮುಲ್ಕಟ್ಟಮ್ಮ ದೇವ್ರ ಹತ್ರನೇ ಕರ್ನಾರ ಇಟ್ಕೊಂಡಿದ್ದಾರೆ, ಚೌಟ್ರಿಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ಸ್ವಲ್ಪ ರೆಡಿಯಾಗಿದ್ದು, ಇವತ್ತು ಹಿಂಗೆ ರೆಡಿಯಾಗಿದ್ದೀನಿ. ನಮ್ಮೂರೇ ಅಲ್ವಾ, ಸೊ ಹಾಗಾಗಿ ಇವಾಗೆಲ್ಲ ರೆಡಿಯಾಗಿ ಕರ್ನಾರ ಹತ್ರಕ್ಕೆ ಹೋಗಬೇಕು. ಊಟ ಮಾಡ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇರೋದು. ಬಾಯ್. ನಮ್ಮ ಮಾಯ ರೆಡಿ ಆಗ್ಬಿಟ್ಟು ನೋಡಿ ಆಲ್ರೆಡಿ. ಮದ್ವೆ ಹೆಣ್ಣೆ ನಮ್ಮ ಮನೆ ಕರ್ಸ್ಬಿಟ್ಟಿದ್ದಾರೆ. ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು. ಸೊ ಫುಲ್ ರೆಡಿ ಆದಾಗ ಇನ್ನೊಂದ್ಸತಿ ತೋರಿಸ್ತೀನಿ. ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ರೇಖಂಟಿ ಹೂವು ಮುಡಿಸ್ತಾ ಇದ್ದಾರೆ. ನಮ್ಮ ಆಯ ಊರಿಗೆ ರೆಡಿ ಮಾಡ್ತಾರೆ. ಫುಲ್ ಸ್ಯಾತಲ್. ನಮ್ಮ ಶ್ರುತಿ ಯಾಕೆ ರೆಡಿ ಆಗಿಲ್ಲ, ಹಂಗೆ ಕೂತವ್ರೆ.
ಮದುವೆ ಹೆಣ್ಣೆಲ್ಲ ಮದುವೆ ಹೆಣ್ಣಿಗೆ ರೆಡಿ ಮಾಡ್ತಾವೆ. ಮದುವೆ ಹೆಣ್ಣಿಗೆ ರೆಡಿಮೇಡ್ ಆಯಿತು, ಕಳಿಸ್ಕೊಡ್ತಾ ಇದ್ದೀವಿ. ಚಲ್ ಜಾಯಿಂಗೆ. ಕಾವ್ಯ, ಇವಳ ಹೆಸರು ಕಾವ್ಯ, ಅವಳ ಹೆಸರು ಸಂಜನಾ. ಅಂಕಿತಕ್ಕ ಹೆಂಗ್ ಕಾಣಿಸ್ತವಳು ಇವಳು? ನಗಡೆ ಸ್ವಲ್ಪ. ಇವಳು ಚಿಕ್ಕ ಹುಡುಗಿದ್ಬೇಕಾದ್ರೆ ಈ ಮನೇಲಿದ್ಲು, ಇವಾಗೆಲ್ಲೋ ಹೋಗ್ಬಿಟ್ಟಿದ್ದಾಳೆ ಹಿಂದೆಗಡೆ. ಇವ್ರ ತಂಗಿ, ಇವ್ರ ಅಮ್ಮನ ತಂಗಿ ಮಗಳು. ಹೆಸರೇನು? ಶ್ವೇತಾ. 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 ಇವಾಗ ನಾವು ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನಮ್ಮ ದೇವರು ಇಲ್ಲಿಗೆ ಬಂದಿದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಹಾಗೆ ಅಂತ. ಪೂಜೆ ಮಾಡಿಸ್ಕೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಕುಂಕುಮ ಹಾಕೊಂಡಿದ್ದೀವಿ. ದೊಡ್ಡಪ್ಪ ಪೂಜಾರಿಗೋಸ್ಕರ ಹೋಗ್ತಾ ಇದ್ದಾರೆ, ಪೂಜಾರಿ ಬರ್ತಾ ಇಲ್ಲ. ಸೊ ಅಲ್ಲಿ ನಮ್ಮಪ್ಪ ನನಗೆ ಬೈತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ಸೊ ಇವಾಗ ಬೀಗ್ರ ಊಟಕ್ಕೆ ಬಂದಿದ್ದೀವಿ. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಫ್ಯಾಮಿಲಿ ಮುಂದೆ ಫೋನ್ ಇಟ್ಕೊಂಡೆ ನಮ್ಮಮ್ಮ. ಇಲ್ಲಿಂದನೇ ತೋರಿಸ್ಬಿಡ್ತೀನಿ. ಅಲ್ಲಿ ಕರ್ನರೆ ಆಲ್ಮೋಸ್ಟ್ ಎಲ್ಲದು ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಸಿಗ್ತೀನಿ. ನಮ್ಮ ಶಿಷ್ಯ ಬತ್ತವನೆ. ಊಟ ಆಯ್ತಾ? ಊಟ ಮಾಡಿದ್ವಾ? ಬೇಗ ಬಾ. ರೌಡಿ ಅಭ್ಯಾಸಕ್ಕೆ ಅಬ್ದುಲ್ಲೈತೆ ಆಗ್ತದೆ. ರೌಡಿ ಅಭ್ಯಾಸಕ್ಕೆ ಡಾಬ್ಗಲ್ಲೈತೆ. ಹಾಂ, ನಮ್ಮ ಅಜ್ಜಿ ಫ್ಯಾಮಿಲಿ ಇದು. ಯಾರ್ಯಾರು ಇವರೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮನ ಫ್ಯಾಮಿಲಿಗಳು. ಅಕ್ಕ ತಂಗಿರು, ಅಣ್ಣ, ಅಕ್ಕನ ಮಕ್ಕಳು, ಅವ್ರ ಅಮ್ಮ ಎಲ್ಲ ನಿಂತಿದ್ದಾರೆ. ದಿಗಿಸ್ತಾ ಇದ್ದಿತ್ತು. ನಮ್ಮ ಅಜ್ಜಿ ತಂಗಿ ಅಕ್ಕಂದಿರೋ ಇವರೇ. ಅವ್ರ ಅಕ್ಕ ಅವ್ರ ತಂಗಿ, ನಮ್ಮ ಅಜ್ಜಿ ಅಕ್ಕ ತಂಗಿ. ಸೊ ಊಟ ಆಯ್ತು, ಇವಾಗೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡಿಗೆ ಬಾಯ್ ಮಾಡಿದೆ. ಎಷ್ಟು ಊಟ ಆಯ್ತು? ಅರ್ಶಿನ ಕುಂಕುಮ ತಗೋತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಅರ್ಶಿನ ಕುಂಕುಮ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಪಪ್ಪಿನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು. ಫೋನ್ ಇತ್ತು ನಮ್ಮ ಪಪ್ಪಿ ಅಂತೂ ಬಿಟ್ರೆ ಓಡೋಗ್ಬಿಡ್ತಾನೆ. ಹಿಡಿಯಕ್ಕಾಗಲ್ಲ. ಸುಣ್ಣೋಕರೇ ನಮ್ಮ ಪಪ್ಪಿ ಬಿಟ್ರೆ ಓಡೋಗೋದಂತ ಕಾಯ್ತಾ ಇರ್ತಾನೆ. ಬಾಯ್ ಪಪ್ಪಿ, ಬಾಯ್. ಅಪ್ಪ 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 ಬಾಯ್ ಬಾಯ್. ಬಾಯ್ ಪಪ್ಪಿಮಾ, ಪಪ್ಪಿಮಾ ಬಾಯ್ 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 ಪಪ್ಪಿಮಾ. ಸುಣ್ಣೋಕ ಬಿಟ್ಬಿಡಕ, ಓಡೋಗ್ಬಿಡುತ್ತೆ. ಬಿಟ್ಬಿಡ ಕೋಳಕ್ಕಾಗಲ್ಲ. ಅಪ್ಪ 3-4 ಜನ. ನಮ್ಮ ಅಜ್ಜಿನ ಮಾತಾಡ್ಸ್ತಾವನೆ ಶಿಷ್ಯ. ಕುತ್ತಲ್ಲ 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 ಕುತ್ತಲ್ಲ. ನೀನಿಗ್ ಬಂದ ಏನ್ ಗೊತ್ತಾ, ನಾವ್ ಇವಾಗ ಸೊಪ್ಪು ಕಿತ್ಕೊಳಕ್ ಬಂದಿದ್ವಿ. ನಮ್ಮ ಅಜ್ಜಿ ಬಂದಿದ್ದಾರೆ ಅಲ್ವಾ ಅಜ್ಜಿ? ಸೊಪ್ಪು ಕಿತ್ಕೊಳಕ್ ಬಂದಿದೀವಿ. ನೋಡೋಣ, ಸೊಪ್ಪು ಕಿತ್ಕೊಳಕ್ ಬಂದಿದ್ವಿ. ಯಾರು ನೋಡಿದ್ರೆ ಓಡಿಸ್ಬಿಡ್ತಾರೆ ಅಂತ ಭಯ ಆಗ್ತಿದೆ ನನಗೆ. ಯಾರೇನಂತಾರೆ ಸೊಪ್ಪು ಕಿತ್ಕೊಳಕ್ಕದ, ಯಾಕಂದರೆ ನಮ್ಮ ಅಕ್ಕ ಪ್ರೆಗ್ನೆನ್ಸಿ ಎಲ್ಲ. ನಮ್ಮ ಅಜ್ಜಿ ಚೆನ್ನಾಗಿ ಉಪ್ಸಾರು ಅಡುಗೆ ತಿಂತಾರಂತೆ. ಸೊ ಅದಕ್ಕೆ ಕಿತ್ಕೊಳಕ್ ಬಂದಿದ್ದೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬಾರ್ದಾ? ಇಲ್ಲಿ ಬಂದವ್ರು ನೋಡಿ ಕಳ್ರುಗಳು. ಚಂದ ಇದೆ ನೋಡಿ.
ಸ್ವಲ್ಪ ಸೊಪ್ಪು ಕೀಳೋಣ, ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬೈತಾರೆ. ಓನರ್ ಬರೋಷ್ಟಕ್ಕೆ ಸೊಪ್ಪು ಕಿತ್ಕೊಂಡ್ಬಿಡೋಣ. ನಾನು ಇಷ್ಟು ಸೊಪ್ಪು ಕಿತ್ತಿದ್ದೀನಿ, ಇವಳು ಇನ್ನೂ ಕೀಳ್ತಾವಳೆ. ಗಣಕೆ ಸೊಪ್ಪು ಗಣಕೆ ಸೊಪ್ಪು ಕೀಳ್ತಾ ಇದ್ದೀವಿ. ತಾಣೆಗೂ ಈ ಸೊಪ್ಪು ತಿಂತಾರೆ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ನಮ್ಮ ಅಜ್ಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಚಂದ ಇದೆ ತೋಟನ ಗದ್ದೆ ನಮ್ಮಯ್ಯ. ಆ ಗದ್ದೆ ನೋಡಿ ಎಷ್ಟು ಚಂದ ಇದೆ. ನಿನ್ನೆ ಇವತ್ತೆಲ್ಲ ಚಿಕನ್ ತಿಂದಿದ್ದೀವಿ, ನಾಳೆ ಎಲ್ಲ ಸೊಪ್ಪಿನ ಸಾರು, ಉಪ್ಸಾರು, ಚಟ್ನಿ, ಮುದ್ದೆ. ಇಲ್ಲಿ ನಮ್ಮ ಅಜ್ಜಿ ತೋಟದ ಮಧ್ಯೆ ಬಂದು ಸೊಪ್ಪು ಕೀಳ್ತವ್ರೆ. ಏನವ ಹಣ್ಣುಗಳು ಗಣಕೆ ಸೊಪ್ಪು ಕಿತ್ಕೊ ಬಿಡ್ಸ್ಕೊಳ್ಳೋಣ ಮನೇಲಿ.